ನಮಸ್ಕಾರ ಎಲ್ಲರಿಗೂ, ಹೆಂಗಿದ್ದೀರಾ? ಇವತ್ತು ನಮ್ಮ ಮನೆಯಲ್ಲಿ ಗಸಗಸೆ ಪಾಯಸ ಆಯಿತಾ. ತುಂಬ ಸರಳವಾದ ವಿಧಾನದಲ್ಲಿ ಮಾಡಿದ್ದೀನಿ. ನಿಮಗೂ ಏನಾದ್ರು ಇಷ್ಟ ಆಗಿತ್ತು ಅಂತಂದರೆ ನೀವು ಒಂದು ಸತಿ ಟ್ರೈ ಮಾಡಿರಿ. ಈ ಪಾಯಸನ ನಾನಾ ನಮೂನಿ ಮಾಡ್ತಾರೆ ಆಯಿತಾ. ಇದು ಒಂದು ಮೆಥಡ್, ಭಾಳ ಸಿಂಪಲ್ ಆಗಿರೋ ಮೆಥಡ್ ಇದು. ಈಗ ಅಷ್ಟೊತ್ತಿಗೆ ಆಗ್ಬಿಡುತ್ತೆ. ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು, ಯಾವಾಗನ ಹಿಂಗೆ ಅಪರೂಪಕ್ಕೆ ಮಾಡ್ಕೊಂಡು ಕುಡಿಯೋದಕ್ಕೆ ಆಯಿತಾ. ನೋಡಿರಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಇದನ್ನು ಹೇಗೆ ಮಾಡೋದು ಅಂತೇಳಿ ತೋರಿಸ್ತೀನಿ. ಇವಾಗ ನೋಡಿರಿ, ಗಸಗಸೆ ಪಾಯಸ ಮಾಡೋದಕ್ಕೆ ಒಂದು ಚಮಚದಷ್ಟು ಅಕ್ಕಿ ತಗೊಂಡಿದ್ದೀನಿ. ನೀವು ಯಾವ ಅಕ್ಕಿ ಆದರೂ ತಗೊಳ್ರಿ, ಸೋನಾ ಮಸೂರಿ ಆದರೂ ತಗೊಳ್ರಿ, ಇಲ್ಲ ಅಂತಂದರೆ ಮಾಮೂಲಿ ಸೊಸೈಟಿ ಅಕ್ಕಿ ಇರ್ತಲ್ಲ ಅವಾದರೂ ತಗೊಳ್ರಿ. ಯಾವ ತಗೊಂಡ್ರೂ ನಡೆಯುತ್ತೆ. ಸ್ಟವ್ ಹಚ್ಬಿಟ್ಟು ಅಕ್ಕಿನ ಸ್ವಲ್ಪ ಹೊತ್ತು ಚೆನ್ನಾಗಿ ಹುರಿರಿ. ಅಕ್ಕಿನ ಹುರಿತಿರೋದು ಸಣ್ಣೂರಿನಲ್ಲೇ, ಗಸಗಸೆನೂ ಕೂಡ ಸಣ್ಣೂರಿನಲ್ಲೇ ಹುರಿಬೇಕು ಆಯಿತಾ. ಅಕ್ಕಿ ಅರ್ಧ ಹುರಿದಿದ್ದಾದಮೇಲೆ ಗಸಗಸೆ ಹಾಕ್ಕೋಬೇಕು. ಇವಾಗ ನಾನು ಇದಕ್ಕೆ 25 ಗ್ರಾಮ್ನಷ್ಟು ಗಸಗಸೆ ತಗೊಂಡಿದ್ದೀನಿ. ನೋಡಿರಿ, 25 ಗ್ರಾಮು ಗಸಗಸೆ ಹಾಕಿದ ಮೇಲೆ ಕೈ ಬಿಡಲಾರ್ದೆ ಹಿಂಗೆ ಚೆನ್ನಾಗಿ ಹುರಿಬೇಕು. ಚೆನ್ನಾಗಿ ಘಮ ಬಿಡೋವರೆಗೂ ನಾವು ಯಾವುದೇ ಕಾರಣಕ್ಕೂ ಹಿಂಗೆ ಗೂರಾಡೋದು ಬಿಡಬಾರ್ದು, ಯಾಕಂದರೆ ಅವು ಗಾಢ ಸೇರಿಬಿಡ್ತಾವೆ. ಹಂಗಾಗಿ ಈಗ ಅಕ್ಕಿ ಮತ್ತು ಗಸಗಸೆ ಎರಡನ್ನೂ ಒಂದಕ್ಕೆ ಹಾಕಿ ಹುರಿಯೋದು ಕಷ್ಟ ಅನಿಸಿದರೆ ಬೇಕಾದ್ರೆ ಅಕ್ಕಿನ ಚೆನ್ನಾಗಿ ಹುರ್ಕೊಂಡು ಆಮೇಲಿಂದ ನೀವು ಗಸಗಸೆನ ಬೇರೆ ಹುರ್ಕೋಬೋದು. ಅದು ನಿಮ್ಮ ಇಚ್ಛೆ, ನಿಮ್ಗೆ ಯಾವ್ದು ಅನುಕೂಲನೋ ಅದು ಮಾಡಿ. ಈ ಗಸಗಸೆ ಪಾಯಸನ ನಾನಾ ನಮೂನಿ ಮಾಡ್ತಾರೆ. ಇದು ಒಂದು ಭಾಳ ಸರಳವಾದ ವಿಧಾನ ಇದು ಆಯಿತಾ. ಮತ್ತು ಗೋಡಂಬಿ, ಬಾದಾಮಿ ಎಲ್ಲ ನೆನೆಸಿ ಅದನ್ನು ರುಬ್ಬಕ್ಕೆ ಹಾಕ್ಯಂತಾರೆ. ನಾನು ನಿಮ್ಗೆ ಇವತ್ತು ಭಾಳ ಸರಳವಾದ ವಿಧಾನದಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿರಿ, ಇವಾಗ ಗಸಗಸೆದು ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಘಮ ಬಿಟ್ಟೈತೆ. ಇಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕು. ಇವಾಗ ಇದೊಂಚೂರು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ರುಬ್ಕೋಬೇಕಾಗುತ್ತೆ. ಅದನ್ನು ತೋರಿಸ್ತೀನಿ ಅಂತೇಳ್ರಿ. ಇವಾಗ ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಅಷ್ಟೊತ್ತಿಗೆ ನೋಡ್ರಲ್ಲಿ ನಾನು ಬೆಲ್ಲ ಎಷ್ಟು ಬೇಕು, ಬೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಅಷ್ಟೇ ಅಂತಿಲ್ಲ. ಇದಕ್ಕೇನು ಮಾಡ್ತಾಯಿದ್ದೀನಿ, ನೀರು ಹಾಕ್ತಾಯಿದ್ದೀನಿ ಆಯಿತಾ. ನೀರು ಸ್ವಲ್ಪ ಧಾರಾಳವಾಗಿ ಹಾಕ್ರಿ, ಯಾಕಂದರೆ ಚೂರು ಇದು ಕರಗಿಸಿ ಸೋಸ್ಕೋಬೇಕು. ಆಮೇಲೆ ಈ ಪಾಯಸ ಒಂಚೂರು ತೆಳ್ಳಗೆ ಇರಬೇಕಲ್ಲ, ಹಂಗಾಗಿ ಜಾಸ್ತಿ ನೀರು ಹಾಕಿ ಇಲ್ಲಿ ಪಕ್ಕದ ಒಲೆಯಲ್ಲಿ ಬೆಲ್ಲನ ಕರಗಿಸ್ತೀನಿ. ಇವಾಗ ಇದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ತಡ್ರಿ, ಇದನ್ನು ಫಸ್ಟ್ಗೆ ಪುಡಿ ಮಾಡ್ಕೋಬೇಕು. ಗಸಗಸೆನ ಫಸ್ಟ್ಗೆ ಪುಡಿ ಮಾಡ್ಕೋಬೇಕು, ಯಾಕಂದರೆ ಕಾಯಿ ಅದೆಲ್ಲ ಹಾಕಿದ್ಮೇಲೆ ಅದು ರವೆ ಆದಂಗೆ ಆಗುತ್ತೆ. ಹಂಗಾಗಿ ಫಸ್ಟ್ಗೆ ನೀವು ಅಕ್ಕಿ ಮತ್ತು ಗಸಗಸೆನ ನುಣ್ಣಗೆ ಪುಡಿ ಮಾಡ್ಕೊಳ್ರಿ. ನೋಡಿರಿ, ಈ ಥರ ಪುಡಿ ಮಾಡ್ಕೊಂಡೆ. ಈಗ ಪುಡಿ ಮಾಡ್ಕೊಂಡ್ರದಕ್ಕೆ ಏನು ಹಾಕೋತೀನಿ ಅಂತೇಳಿ ತೋರಿಸ್ತೀನಿ ಬರ್ರಿ. ನೋಡಿ, ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿದಿದ್ದೀನಿ, ಇದನ್ನು ಹಾಕೋತೀನಿ ಆಯಿತಾ. ಒಂದಿಷ್ಟು ಹಸಿ ತೆಂಗಿನಕಾಯಿ ತುರಿ ಸಾಕು, ಅಷ್ಟು ಹಾಕಿಲ್ಲ, ಸ್ವಲ್ಪ ಉಳಿಸಿದ್ದೀನಿ. ನೋಡಿ, ಒಂದಿಷ್ಟು ಹಸಿ ತೆಂಗಿನಕಾಯಿ ತುರಿ. ಆಮೇಲೆ ಇದಕ್ಕೆ ಏಲಕ್ಕಿ ಒಂಚೂರು ಹಂಗೆ ದೊರಗೋವರೆಗೆ ಕೊಟ್ಟಿದ್ದೀನಿ. ಏಲಕ್ಕಿನ ಇದಕ್ಕೆ ಹಾಕ್ತಾಯಿದ್ದೀನಿ, ಗೊತ್ತಾಯ್ತಾ. ಇವಾಗ ಇದನ್ನು ಇನ್ನೊಂದು ಸತಿ ನೀರು ಹಾಕ್ದಂಗೆ 1-2 ಸತಿ ತಿರುಗಿಸ್ಕೋಬೇಕು. ನೋಡಿರಿ, ನೀರ್ಗೀರು ಏನೂ ಹಾಕಿಲ್ಲ, ಹಂಗೆ ತಿರುಗಿಸಿದ್ದೀನಿ. ಇವಾಗ ನಿಮ್ಗೆ ಬೇಕು ಅಂತಂದರೆ ಹಾಲು ಇರುತ್ತಲ್ಲ, ಹಾಲು ಬೇಕಾದ್ರೂ ಹಾಕೋಬೋದು ಆಯಿತಾ. ಹಾಲು ಹಾಕಿ ಕೂಡ ರುಬ್ಬೋದು. ಆದರೆ ಕೆಲವೊಂದು ಬೆಲ್ಲ ಹಾಲಿಗೆ ಹೊಡೆಯುತ್ತೆ. ಹಂಗಾಗಿ ನೀವು ಉಂಡೆ ಬೆಲ್ಲ ಬಳಸ್ತಿದ್ದೀರಾ ಅಂತಂದ್ರೆ ಈ ಪಾಯಸಕ್ಕೆ ಹಾಲು ಹಾಕ್ಕೊಂಡು ರುಬ್ಬೋದು ಇದನ್ನ. ಇಲ್ಲ ಅಂತಂದರೆ ಅಚ್ಚಬೆಲ್ಲ ಹಾಕ್ತಿದ್ದೀರ ಅನ್ನೋದಾದರೆ ಅಚ್ಚಬೆಲ್ಲಕ್ಕೆ ಹಾಲು ಹೊಡೆಯುತ್ತೆ, ಅದು ಸರಿ ಹೋಗೋದಿಲ್ಲ. ಹಂಗಾಗಿ ನೀರು ಹಾಕ್ಕೊಂಡೇ ಇದನ್ನು ರುಬ್ಬ್ರಿ ನುಣ್ಣಗೆ. ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಬೇಕಿದ್ನ. ಇವಾಗ ಈ ಥರ ನುಣ್ಣಗೆ ಚೆನ್ನಾಗಿ ರುಬ್ಕೋಬೇಕು. ನೋಡಿರಿ, ಹಿಂಗೆ ಚೆನ್ನಾಗಿ ನುಣ್ಣಗೆ ರುಬ್ಬಿಬಿಟ್ಟು ಒಂದು ಇದಕ್ಕೆ ಹಾಕಿದ್ದೀನಿ, ಸ್ಟೀಲಿನ ಚಿರಕ್ಲಿಗೆ ಈ ಥರ. ನಾನಿವಾಗ ಇದೇ ಬಾಣಲಿಗೆ ಏನು ಮಾಡ್ತೀನಿ ಅಂದರೆ ಬೆಲ್ಲ ಕರಗ್ಸೋಕೆ ಇಟ್ಟಿದ್ನಲ್ಲ,
ನೋಡಿರಿ ಬೆಲ್ಲ ಎಷ್ಟೇ ಶುದ್ಧವಾಗೈತೆ ಅಂದ್ರೂ ಏನಾದರೂ ಒಂದು ಕಸರು ಏನಾದರೂ ಇದ್ದೇ ಇರುತ್ತೆ. ಹಂಗಾಗಿ ಬೆಲ್ಲ ಸೋಸ್ಕೊಂಡ್ರೆ ಭಾಳ ಒಳ್ಳೆಯದು, ಗೊತ್ತಾಯ್ತಾ. ನಾನಿಲ್ಲಿ ಒಂದಿಷ್ಟು ಹಾಕೋತೀನಿ, ಒಂದಿಷ್ಟು ಉಳಿಸಿರ್ತೀನಿ. ಯಾರು ಸಪ್ಪಗಾಯಿತು ಅಂತಂದರೆ ಆಮೇಲೆ ಇದಿಷ್ಟು ಹಾಕ್ಕೊಂಡು ಮತ್ತೆ ಕುದಿಸ್ತೀನಿ. ನೀವು ಹಿಂಗೆ ಮಾಡಿರಿ ಒಂಚೂರು, ಆಯಿತಾ. ಇವಾಗ ಇದಕ್ಕೆ ನಾವಿಲ್ಲೇನು ರುಬ್ಬಿಟ್ಕೊಂಡಿದ್ದೀವಲ್ಲ, ಇದನ್ನು ಇವಾಗ ಇದಕ್ಕೆ ಹಾಕೋಣ. ಇವಾಗ ಸ್ಟವ್ ಹಚ್ಚಿ ಗೂರಾಡ್ತಿರ್ಬೇಕು. ಒಂಚೂರು ಅಕ್ಕಿ ಹಾಕಿರ್ತೀವಲ್ಲ, ಹಂಗೆ ಗಟ್ಟಿಗೆ ಆಗ್ತಾ ಬರುತ್ತೆ ಅದು ಕುದ್ದು. ಹಂಗಾಗಿ ಒಂದು ಸತಿ 2ಕೆ 3ಕೆ ಹಿಂಗೆ ಗೂರಾಡ್ಕೊಂತ ಚೆನ್ನಾಗಿ ಕುದಿಸ್ಬೇಕಿದ್ದು ಒಂಚೂರು. ನೋಡಿರಿ ಹಿಂಗೆ ಚೆನ್ನಾಗಿ ಉಕ್ಕು ಬರುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ರಿ ಒಂದು 5 ನಿಮಿಷ. ನೋಡಿರಿ, ಇದು ಭಾಳ ಜನಕ್ಕೆ ನಿದ್ದೆ ಬರ್ತಿರಲ್ಲ ನೋಡಿರಿ. ರಾತ್ರಿ ಹೊತ್ತು ಸ್ವಲ್ಪ ಕುಡಿದು ಮಕ್ಕೊಂಡ್ರೆ ನಿದ್ದೆ ಹೆಂಗೆ ಬರುತ್ತೆ ಅಂದರೆ ಹಂಗೆ ನಿಟ್ಟಿಲ್ದಂಗೆ ಮಕ್ಕಂತೀವಿ. ಯಾರನ್ನ ಹೊತ್ಕೊಂಡೋಗಿ ಅಡವೆಗೆ ಹಾಕಿ ಬಂದರೆ ಗೊತ್ತಾಗಲ್ಲ, ಹಂಗೆ ಅಷ್ಟು ನಿದ್ದೆ ಬರುತ್ತಿದ್ದು. ಬಂಪರು ಒಂಥರ. ಯಾವನ್ನ ಕುಡಿಬೋದು, ತಿಂಗಳಿಗೆ ಒಂದು ಸತಿ ಮಾಡ್ಕೊಂಡು. ಗಸಗಸೆ ದುಬಾರಿ, ಆದರೂ ಅಪರೂಪಕ್ಕೆ ಒಂದು ಸತಿ ಮಾಡ್ಕೊಂಡು ಕುಡಿಯೋಕ್ಕೇನು, ಎಂತೆಂಥದಕ್ಕೂ ಕಳಿತೀವಂತೆ ಅಲ್ವಾ. ಇಷ್ಟು ನೋಡಿ, ಚೆನ್ನಾಗಿ ಕುದಿಸಿದ್ವಿ ಅಂತಂದರೆ ಕೊನೆಗೆ ನಿಮಗೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಅವ್ನು ಬೇಕಾದ್ರೆ ತುಪ್ಪದಲ್ಲಿ ಹುರಿದು ಹಾಕ್ಬೋದು. ನಾವು ನಿಮ್ಗೆ ಯಾವ್ದು ಇಷ್ಟನೋ ಆ ಥರ ಡ್ರೈ ಫ್ರೂಟ್ಸ್ಗಳನ್ನು. ನೋಡಿರಿ, ಸಿಹಿ ಅವಣಾಗೈತೆ. ನಾನು ಮತ್ತೇನು ಇದನ್ನ ಹಾಕಲ್ಲ. ನೋಡಿರಿ ಎಷ್ಟು ಕಸರು ಐತೆ ಇದ್ರೊಳಗಡೆ ಅಂತ ನೀವು ಕಾಣಿಸ್ತೈತಲ್ಲ. ಹಂಗಾಗಿ ಬೆಲ್ಲನ ಆದಷ್ಟು ಎಷ್ಟೇ ಶುದ್ಧವಾಗೈತೆ ಅಂದ್ರೂ ಇಂಥ ಕಲ್ಲು ಕಸರು ಏನಾದ್ರು ಇದ್ದೇ ಇರುತ್ತೆ. ಹಿಂಗೆ ಸೋಸಿ ಹಾಕೋದ್ರಿಂದ ಉತ್ತಮ. ನೋಡಿರಿ, ಎರಡು ಕಾಳು ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಯಾಕಂದರೆ ಒಂಚೂರು ಅದು ಮಕತೆ ಇಡುತ್ತೆ ಸಿಹಿ ಅಲ್ಲ, ಹಂಗಾಗಿ ಒಂಚೂರು 1 ಕಾಳು 2 ಕಾಳು ಕಲ್ಲುಪ್ಪು ಹಾಕೋದ್ರಿಂದ ಸಿಹಿ ಸರಿಯಾಗುತ್ತೆ, ಮಕತೆ ಇಡಲ್ಲ ಅಂತ. ಅಕ್ಕಿ ಹಾಕೋದ್ರಿಂದ ಇದು ಪಾಯಸ ಅಡುವಾಗುತ್ತೆ, ಆಮೇಲೆ ರುಚಿನೂ ಚೆನ್ನಾಗಿರುತ್ತೆ. ಒಂದ್ಸತಿ ಕುದಿ ಬಿದ್ಮೇಲೆ ತಳ ಹಿಡಿಯಲ್ಲ, ಅದ್ರ ಪಡಿಗೆ ಅದು ಕುದೀತಿರುತ್ತೆ. ನೀವು ಯಾವಾಗಾರು ಒಂದ್ಸತಿ ಹಿಂಗೆ ಗೂರಾಡಿದ್ರೆ ಸಾಕು, ಹಿಂಗೆ ಆಯಿತಾ. ಕುದ್ದಷ್ಟು ಗಟ್ಟಿಗೆ ಆಗ್ತಾ ಬರುತ್ತೆ ಅದು. ನಿಮ್ಗೆ ಎಷ್ಟು ಗಟ್ಟಿಗೆ ಬೇಕೋ ಅಷ್ಟು ಗಟ್ಟಿಗೆ ಅಲ್ಲಿವರೆಗೂ ಕುದಿಸ್ಕೊಳ್ಳಿ. ತಣ್ಣಗಾದ್ಮೇಲೆ ಒಂಚೂರು ಗಟ್ಟಿಗೆ ಆಗುತ್ತೆ. ಹಾಗೆ ಈ ಕಡೆ ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿನ ಸ್ವಲ್ಪ ಸಣ್ಣಕ್ಕೆ ಹೆಚ್ಚಿದ್ದೀನಿ. ಇವಾಗ ತುಪ್ಪದಲ್ಲಿ ಹುರಿತೀನಿ ಅವನ್ನ. ಚೆನ್ನಾಗಿ ಹುರಿದ್ಬಿಟ್ಟು ಇದಕ್ಕೆ ಹಾಕಿದರೆ ಪಾಯಸ ಮುಗೀತು. ನೋಡಿ, ಚೆನ್ನಾಗಿ ಗೋಡಂಬಿ ಮತ್ತು ಬಾದಾಮಿ ಎರಡೇ ಹಾಕಿರೋದು, ದ್ರಾಕ್ಷಿ ಹಾಕಿಲ್ಲ. ಹುಷಾರಾಗಿ ಹಾಕ್ರಿ ಇದು, ಯಾಕಂದರೆ ಪಾಯಸನೇ ಕುದೀತಿರುತ್ತೆ. ಹಂಗಾಗಿ ಒಂಚೂರು ಮಕ ಹಿಂಬಾಗಿ ಇಟ್ಕೊಂಡು ಹಾಕ್ರಿ. ಇದು ಹಾಕಿದ ಮೇಲೆ 1 ನಿಮಿಷ ಕುದಿಸ್ರಿ ಸಾಕು. ಯಾಕಂದರೆ ಈ ತುಪ್ಪದ್ದು ಇದೆಲ್ಲ ಚೆನ್ನಾಗಿ ಹಿಡಿಬೇಕಲ್ಲ ಪಾಯಸಕ್ಕೆ. ಹಂಗಾಗಿ ತುಪ್ಪ ಮತ್ತು ಈ ಗೋಡಂಬಿ, ಬಾದಾಮಿ ಹಾಕಿದ ಮೇಲೆ 1 ನಿಮಿಷ ಕುದಿಸಿ ಇಳಿಸ್ರಿ ಸಾಕಷ್ಟು. ಆಮೇಲೆ ಬಿಸಿ ಬಿಸಿ ಆಗಿರೋ ಬಾದಾಮಿ ಅಂತೀನಿ, ಗಸಗಸೆ ಪಾಯಸ ಕುಡಿದು ಆರಾಮಾಗಿ ನಿದ್ದೆ ಮಾಡಿ. ಸರಿ, ಆಯಿತು. ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಇದನ್ನು ಟ್ರೈ ಮಾಡಿ ನನಗೆ ಹೇಳಿ ಹೇಗೆ ಬಂತು ಅಂತೇಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.